ಹೇಳ್ತೀನಿ ಮಾವ, ಎಕ್ಸೈಟ್ಮೆಂಟಲ್ಲಿ ತೊದಲು ಬಿಟ್ರೆ ಕಷ್ಟ. ಏನು ಹೇಳ್ತೀಯೋ ನಂಗೆ ಏನೂ ಅರ್ಥ ಆಗಿಲ್ಲ, ಎಲ್ಲ ಒಟ್ಟಾಗಿ ಮಾತಾಡ್ತೀನಿ ನೀನು. ಮಾವ ಏನಿಲ್ಲ, ನಾನೀಗ ನಿನ್ನ ಕಣ್ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ, ಎಲ್ಲೂ ಹಿಡಿದಿರೋ ಥರ ಜೋಪಾನ ಕರ್ಕೊಂಡು ಹೋಗ್ತೀನಿ. ಯಾಕೆ ಬರೋ ಮಾವ, ಅದೇ ನಾನು ಯಾರನ್ನೂ ಪರಿಚಯ ಮಾಡಿಸ್ಬೇಕು ಅಂತಿದ್ನಲ್ಲ, ಅವ್ರನ್ನ ನೋಡೋದ್ಮೇಲೆ ನಿನಗೆ ಎಕ್ಸೈಟ್ ಆಗುತ್ತಲ್ಲ ಅದಕ್ಕೆ. ಓ ಗೊತ್ತಾಯ್ತು ನಂಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಲ್ವಾ? ಅದೇ ಸರ್ಪ್ರೈಸ್. ಬಾಬಾ ಕಣ್ಮುಚ್ಚು. ಮಾವ, ನಾನು ಆ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ನೀನು ಪ್ಲೀಸ್ ತಾಳ್ಮೆಯಿಂದ ಕೇಳಿಸ್ಕೋಬೇಕಾಯ್ತಾ? ಕಷ್ಟ ಬಂದಾಗ ಎಲ್ಲರೂ ದೇವ್ರ ಮೇಲೆ ಭಾರ ಹಾಕ್ತಾರೆ, ಆದರೆ ಅವರು ದೇವ್ರ ಭಾರನೇ ಹೊರೋ ಮಹಾತ್ಮ. ಪ್ರೀತಿ ಮಾಡೋಕೆ ಜಾಗ ಹುಡ್ಕೋ ಈ ಕಾಲದಲ್ಲಿ ಪ್ರೀತಿ ಅಂದರೆ ತ್ಯಾಗ ಮಾಡೋದು ಅಂತ ತೋರಿಸ್ಕೊಟ್ಟು ಪುಣ್ಯಾತ್ಮ. ಜೀವನದಲ್ಲಿ ನಮಗೆ ಮರೆಯೋಕ್ಕಾಗ್ತಿರೋಂಥ ವ್ಯಕ್ತಿ ಆಗಲಿ ವಸ್ತು ಆಗಲಿ ಸಿಕ್ಕಾಗ ಅದನ್ನು ಗಾಡ್ ಗಿಫ್ಟು, ದೇವ್ರು ಕೊಟ್ಟ ಉಡುಗೊರೆ ಅಂತ ಹೇಳ್ತೀವಿ. ಆದರೆ ನನಗೆ ಆ ದೇವರೇ ಉಡುಗೊರೆ ಆಗಿ ಬಂದಿದೆ. ಒಬ್ಬರು ವ್ಯಕ್ತಿಗಳು ಜೋಡಿ ಆಗೋದಕ್ಕೆ ಗಣಕೂಟಗಳು ನೋಡ್ತಾರೆ, ಆದರೆ ನಾನು ಅವರು ಜೋಡಿ ಆಗೋದಕ್ಕೆ ಗುಣಕೂಟನೇ ಸಾಕು. ಯಾಕಂದರೆ ಅವರು ತ್ಯಾಗದಲ್ಲಿ ಕರ್ಣ, ಕೋಪದಲ್ಲಿ ಸೂರ್ಯಪುತ್ರ, ವೇಗದಲ್ಲಿ ವಾಯುಪುತ್ರ, ತಾಳ್ಮೆಯಲ್ಲಿ ಭೂಮಿಪುತ್ರ. ಒಟ್ಟಾರೆ ಹೇಳಬೇಕು ಅಂದರೆ ಪ್ರೀತಿನ ಬಚ್ಚಿಡ್ಕೊಂಡು ಹೇಳ್ದಲ್ಲೇ ಮುಚ್ಚಿಡ್ಕೊಂಡು ಪ್ರೀತಿಸೋರು ಮಾಡದೇ ಇರೋ ತ್ಯಾಗನ ಮಾಡಿ ಕಣ್ಣಿನ ರೆಪ್ಪೆ ಕಣ್ಣನ್ನು ಕಾಪಾಡೋ ಹಾಗೆ ನನ್ನನ್ನು ಜೋಪಾನ ಮಾಡ್ತಿರೋ ಆ ಪ್ರೀತಿ ಮುಂದೆ ನಾನು ಸೋಲ್ದೆ ಹೋದರೆ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಮಾವ. ಅದಕ್ಕೆ ನಾನು ಸೋತು ಹೋಗ್ಬಿಟ್ಟೆ. ಮಾವ ಸ್ವಲ್ಪ ಬಗ್ಗು. ಮಾವ, ನಾನು ಹೇಳೋವರೆಗೂ ಕಣ್ಬಿಡೋಂಗಿಲ್ಲ. ಹಂಗೆ ಇರು, ಕಣ್ಬಿಡ್ಬಾರ್ದು. ಮಾವ, ಈಗ ಕಣ್ಬಿಡು. ಇವರೇ ಮಾವ, ನಾನು ಹುಚ್ಚು ಪ್ರೀತಿ ಹಿಡ್ಕೊಂಡು ಒಂದಲ್ಲ ಒಂದಿನ ನನ್ನ ಪ್ರೀತಿನ ಒಪ್ಕೊಳ್ತಾರೆ ಅಂತ ಕಾಯ್ತಿರೋ ನನ್ನ ಪ್ರೀತಿಯ ಹುಡುಗ. ಅಂದ್ರೆ ನೀನೇ ಮಾವ. ಪಾಂಡವರಿಗೆ ಅಜ್ಞಾತವಾಸದಲ್ಲೂ ಅಜ್ಞಾನಿಗಳಿಂದ ಕಾಟ ತಪ್ಪಿಲ್ಲ ಅನ್ನೋ ಹಾಗೆ ನಾವೇನೇ ಮಾಡೋದು ಕೊಟ್ಟರು ಈ ಶಿವು ಪಾರ್ವತಿಯಿಂದ ನಮಗೆ ತೊಂದರೆ ತಪ್ತಾ ಇಲ್ವಲ್ಲ. ನನ್ನ ಮಗ ನಿನ್ನ ಮುಂದೆ ಉಸಿರೇ ಬಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ಇವತ್ತು ಅಷ್ಟು ಜನ ಇದ್ರು ನಿನ್ನ ಮುಂದೆನೆ ರೆಕ್ಕೆ ಬಿಚ್ಚಿರೋ ಹಕ್ಕಿ ಥರ ಹಾರಾಡ್ಬಿಟ್ನಲ್ಲ. ನನ್ನ ಮಗನ ಮಾತನ್ನ ಕೇಳ್ತಾ ಇದ್ರೆ ನಾಲ್ಗೆ ಕತ್ತರಿಸಿ ಗಾಡಿ ಕೆಳಗಡೆ ಹಾಕಿ ಹತ್ತಿಸ್ಬಿಡು ಅನಿಸ್ತಿತ್ತು. ಯಾಕೋ ಹತ್ತಿಸ್ಲಿಲ್ಲ? ಯಾಕೋ ಹತ್ತಿಸ್ಲಿಲ್ಲ? ಮತ್ತೆ ಹೀಗೆ ಆಗಿರುತ್ತೆ. ಆಗ್ಲೂ ಕಾಲಿಗೆ ಸತ್ತೋನ್ ಬಾಯಲ್ಲಿ ಏಕದಮ್ ಮಂತ್ರೋಚ್ಚಾರ ಬಂದರೆ ನಮ್ಮ ಬಾಯಿ ಏನು ಸತ್ತೋಗಿರುತ್ತಾ? ಆದರೂ ದಣಿ ಇತ್ತೀಚೆಗೆ ಆ ಶಿವು ಭಾರಿ ರಾಂಗಾಗಿ ಮಾತಾಡ್ತಾವನಿ. ನನ್ಗನ್ನಿಸ್ತಾ ಐತೆ ಇದು ಯಾವುದು ಅವನಾಡ್ರೋ ಮಾತುಗಳಲ್ಲ, ಎಲ್ಲ ಪಾರ್ವತ ಅವ್ರಂಗೆ ಹೇಳ್ಕೊಟ್ಟು ಕೊಲ್ಸಿ ಆಡಿಸ್ತಾರ ಮಾತು ಅನ್ನಿಸ್ತದೆ. ಅಟ್ಟ ಹತ್ತೋನ್ಗೆ ಮೆಟ್ಲು ಕೊಡಬಹುದು, ಮೆಟ್ಲು ಹತ್ತೋನ್ಗೆ ಮೆಟ್ಟು ಕೊಡೋಕ್ಕಾಗತ್ತಾ?
ಅವಳು ಪುಂಗಿ ಉತ್ತಳೆ, ಇವನು ತಲೆ ಆಡಿಸ್ತಾನೆ ಎಂದು ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಅವನಿಗೆ ಹೆಡೆ ಎತ್ತಿ ಕಚ್ಚೋದನ್ನು ಕಲಿಸ್ತಾ ಇದ್ದಾಳೆ. ಇದನ್ನ ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅಪ್ಪಯ್ಯ, ಅಪ್ಪನ ಗುಟ್ಟಿರೋ ಮಗ ನಾನು. ನಿನ್ನ ತಲೆ ಮೇಲೆ ಕೂತ್ಕೊಂಡು ಊರು ತುಂಬ ಮೆರವಣಿಗೆ ಮಾಡು ಅಂದರೆ ಸಾಯ ಗಂಟ ರಾಜ್ ಬೀದಿಲಿ ಉತ್ಸವನೇ ಮಾಡ್ಬಿಡ್ತೀನಿ. ನಿನ್ನ ಊರು ಜನಗಳು ದೇವರು ಅನ್ಕೊಂಡವ್ರೆ. ಹತ್ರಕ್ಕೆ ಬಂದು ಕೈ ಮುಗಿಯೋದಿರಲಿ, ದೂರದಲ್ಲಿ ನಿಂತ್ಕೊಂಡು ಒಂದೇ ಒಂದಪ್ಪ ನೋಡ್ಕೊಂಡು ಹೋಗುವಂಥ ಬರೋ ಜನಗಳೇ ಜಾಸ್ತಿ. ಅಂಥದ್ರಲ್ಲಿ ಆ ನನ್ನ ಮಗ ಇವತ್ತು ನನ್ನ ಮುಂದೆ, ನನ್ನ ಅಪ್ಪನ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ಬಿಟ್ನಲ್ಲ. ಸುಮ್ಮನೆ ಬಿಟ್ಬಿಟ್ಟನ. ಈ ಸಲ ನನ್ನ ಮಗನ ಜೀವ ತೆಗಿತೀನಿ. ಹತ್ತಿಕಾಯಿ ಹಣ್ಣಾಗೋ ಹೊತ್ತಿಗೆ ಕಾಗೆ ಬಾಯಿ ಹುಣ್ಣಾಯ್ತಾನೆ. ನಾವು ಹಿಂಗೆ ಅನ್ಕೊಂಡೆ ಸೋಲಿನ ಮೇಲೆ ಸೋಲು ಅನುಭವಿಸ್ತಾನೆ ಇದ್ದೀವಿ. ದಣಿ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳೋಕ್ಕಿಲ್ವಾ? ಮುಂದೆ ಅದು ಆಯ್ತದೆ ಬುಡಿ. ಸೋಲೆ ಗೆಲುವಿನ ಸೋಪಾನ ಅಂದ್ಕೊಂಡು ಒಂದು ಸಾರ್ತಿ ಸುಮ್ಮನಾಗಬಹುದು. ಆದರೆ ಸೋಲಿನ ಮೇಲೆ ಸೋಲು ಕಾಣ್ತಾ ಇದ್ರೆ ಅದು ಸೋಪಾನ ಆಗೋದಿಲ್ವೋ? ಸೋಲಿನ ಪಾನ ಆಗುತ್ತೆ. ಹಾಗಂತ ಸುಮ್ಮನೆ ಇರಲ್ಲ. ತಪ್ಪು ಮಾಡಿದವ್ರಿಗೆ ಸಿದ್ಧಗಳಿಂದ ಒಂದು ಸಾರ್ತಿ ಶಿಕ್ಷೆ ಕೊಡ್ತಾರೆ. ಆದರೆ ಮಾರಿಗುಡಿ ದೇವರು ಈ ವೀರಭದ್ರ ಆ ಶಿವಗೂ ಪಾರ್ವತಿಗೂ ಎಂಥ ಶಿಕ್ಷೆ ಕೊಡ್ತಾನೆ ಅಂದರೆ ಅವ್ರ ಜೀವನದಲ್ಲಿ ಯಾವತ್ತೂ ಎದ್ದೇಳಬಾರ್ದು.